ಹುಲ್ಸೂರು ತಹಸೀಲ್ದಾರ್ ಕಚೇರಿಯಲ್ಲಿ ಡಿ ದೇವರಾಜ ಅರಸುರವರ ಜಯಂತಿ ಆಚರಣೆ. ಭೂ ಸುಧಾರಣೆ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕಿಸಿದ ಅಪರೂಪದ ಜನನಾಯಕ ತಹಸೀಲ್ದಾರ್ ಶಿವಾನಂದ ಮೇತ್ರೆರವರ ಅಭಿಮತ. ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜಯಂತಿಯನ್ನು ಹುಲ್ಸೂರು ತಹಸೀಲ್ದಾರ್ ಕಚೇರಿಯಲ್ಲಿ ಗುರುವಾರ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರ್ ಶಿವಾನಂದ ಮೇತ್ರೆಯವರು, ಉಳುವವನೇ ಭೂಮಿಯ ಒಡೆಯ ಎಂಬ ಆಶಯವನ್ನು ಸಾಕಾರಗೊಳಿಸಿದ ಭೂ ಸುಧಾರಣಾ ಕ್ರಮಗಳ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕುವಂತೆ ಮಾಡಿದವರು ಡಿ ದೇವರಾಜ ಅರಸು. ಜೀತ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಹಲವು ಸಾಮಾಜಿಕ ಸುಧಾರಣೆಗಳಿಗೆ ಅವರು ನಾಂದಿ ಹಾಡುವ ಅಪರೂಪದ ಜನನಾಯಕರಾಗಿದ್ದಾರೆ ಎಂದರು. ಶೋಷಿತರು, ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ನ್ಯಾಯದ ಕ್ಷೇತ್ರಗಳಲ್ಲಿ ಅರಸು ಅವರ ಹೊಸ ದಿಕ್ಕು ನೀಡಿದರು. ಅಲ್ಲದೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡುವ ಮೂಲಕ ಸಮಸ್ತ ಕನ್ನಡಿಗರ ಅಸ್ಮಿತೆ ಹಾಗೂ ಸ್ವಾಭಿಮಾನ ಮತ್ತಷ್ಟು ಬಲಪಡಿಸಿದ ಹೆಗ್ಗಳಿಕೆ ಅವರದು ಎಂದು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುಧೀರ್ ಕಡಾದಿ ಮಾತನಾಡಿ, ಸಣ್ಣ ಸಮುದಾಯದವರು ಗ್ರಾಮ ಪಂಚಾಯಿತಿ ಸದಸ್ಯರು ಅಥವಾ ಅಧ್ಯಕ್ಷರಾಗಲು ಸಹ ಹಲವು ಸವಾಲುಗಳು ಎದುರಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸಣ್ಣ ಸಮುದಾಯದಿಂದ ಬೆಳೆದು ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನೀಡಿದವರಲ್ಲಿ ಡಿ ದೇವರಾಜ ಅರಸು ಪ್ರಮುಖರು. ಅವರು ಕೈಗೊಂಡ ಸಾಮಾಜಿಕ ಸುಧಾರಣಾ ಕಾರ್ಯಗಳು ಅಜರಾಮರವಾಗಿವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಸಣ್ಣ ಸಮುದಾಯದ ಮಕ್ಕಳು ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೇರಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕೆಂದು ಅವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಅವರು ಸಾರ್ವಜನಿಕರು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿಗೆ ಸದ್ಭಾವನಾ ಪ್ರತಿಜ್ಞೆ ಬೋಧಿಸಿದರು. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಸುನಿಲ್ ಕುಮಾರ್ ಸಜ್ಜನ್ ಶೆಟ್ಟಿ, ಪ್ರಮುಖರಾದ ಜಬ್ಬಾರ್ ಸೌದಾಗರ್, ರಾಜ್ಕುಮಾರ್ ಚೌರೆ, ಪಂಡಿತ್ ಉದಾನೆ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿಗಳಾದ ಫಿರೋಜ್ದಾರ್ ಸಮೀವುದ್ದೀನ್, ರಾಜ್ಕುಮಾರ್, ಅಮಿತ್ ಪಾಲಪುರೆ, ಪಲ್ಲವಿ, ತಲಾಟಿ ನಾಗರಾಜ್, ಲಕ್ಷ್ಮಣ್, ಅಜಯ್ ರಾಸುರೆ, ವಿಕಾಸ್ ಗಾಯಕ್ವಾಡ್, ರವೀಂದ್ರ ರಾಜೋಳೆ, ಮೆಹಬೂಬ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸರ್ಕಾರದ ವತಿಯಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂಥ ಶ್ರೀ ದೇವರಾಜ ಅರಸುರವರ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದೆವು. ಹುಲ್ಸೂರು ತಾಲೂಕು ಆಡಳಿತದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮತ್ತು ಹುಲ್ಸೂರಿನ ಮಾಜಿ ಸದಸ್ಯರಾದಂಥ ಶ್ರೀ ಸುಧೀರ್ ಕಡಾದಿರವರೇ ಹಾಗೂ ಇಲ್ಲಿಗೆ ಆಗಮಿಸಿದ ಎಲ್ಲ ಹುಲ್ಸೂರಿನ ಸಾರ್ವಜನಿಕರೇ ಹಾಗೂ ಶಿವರಾಜ್ ಕಂಬ್ಳೆ ಪತ್ರಿಕಾ ಮಾಧ್ಯಮದವರೇ, ಇವತ್ತು ದೇವರಾಜ ಅರಸುರವರು ಒಬ್ಬರು ಮುಖ್ಯಮಂತ್ರಿಯಾಗಿ ಇವತ್ತು ಕೆಲಸ ನಿರ್ವಹಿಸಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಅವರು ಸಾಮಾಜಿಕವಾಗಿಯೂ ಸಹ ಅಷ್ಟೇ ಛಾಪು ಮೂಡಿಸಿದ್ರಿಂದ ಅವ್ರನ್ನ ಇವತ್ತು ನೆನೆಸ್ಕೊತಾ ಇದ್ದೀವಿ. ಯಾಕೆಂತಂದರೆ ಇವತ್ತಿನ ರಾಜಕೀಯ ಸ್ಥಿತಿಗತಿಯಲ್ಲಿ ಹೆಂಗಿದೆ ಅಂತಂದರೆ ಬಲಾಢ್ಯ ಜಾತಿಗಳು ಅಥವಾ ಸಮುದಾಯಗಳು ಮಾತ್ರ ಅಧಿಕಾರದ ಹಿಡಿತ ಅಥವಾ ಸಂಖ್ಯಾಬಲ ತೋರಿಸಬೇಕಿತ್ತು. ಆದರೆ ಇವತ್ತು ಅದೊಂದು ಇತಿಹಾಸ ದೇವರಾಜ ಅರಸುರವರ ಕಮ್ಯುನಿಟಿ ಭಾಳ ಮೈಸೂರು ಡಿಸ್ಟಿಕಲ್ಲಿ ಕಮ್ಮಿ ಇದ್ರೂ ಸಹ ಅವರಿವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಉದಾಹರಣೆಗಾಗಿ ಹಿಂದುಳಿದ ವರ್ಗವಾಗಿ ಅವರು ಅವನೂರು ವರದಿ ಇರ್ಬೋದು ಅಥವಾ ಉಳಿಗೆ ಮನೆ ಉಳುವಣೆ ಒಳಗಡೆ ಇರ್ಬೋದು. ಈ ರೀತಿ ಅನೇಕ ಹಿಂದುಳಿದ ವರ್ಗದ ಇದ್ರಾಗ ಅನೇಕ ಸ್ಕೀಮ್ಗಳನ್ನು ತಂದು ಇವತ್ತು ರಾಜ್ಯದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ. ಅದರಿಂದ ದೇವರಾಜ ಅರಸುರವರ ಏನು ರಾಜಕೀಯವಾಗಿ ಏನು ಕೆಲಸಗಳು ಹಾಕ್ಬಿಟ್ಟಿದ್ದಾರೆ ಇವತ್ತು ನಾವು ಪುನರ್ಮನನ ಮಾಡಬೇಕಾದ. ಅದ್ರ ಕಡೆ ಇವತ್ತು ಕರ್ನಾಟಕ ಇತಿಹಾಸ ತೆಗೆದು ನೋಡಿದಾಗ ಅನೇಕ ಹಿಂದುಳಿದವರು ಇವತ್ತು ಮುಖ್ಯಮಂತ್ರಿ ಆಗಿದ್ದು ಉದಾಹರಣೆ ನೋಡ್ತೇವೆ. ಇವತ್ತು ವೀರಪ್ಪ ಮೊಯ್ಲಿ ಇರ್ಬೋದು, ಬಂಗಾರಪ್ಪ ಇರ್ಬೋದು, ಇದೇ ರೀತಿ ಅನೇಕ ಇವತ್ತು ಹಿಂದುಳಿದ ವರ್ಗದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇವತ್ತು ದೇವರಾಜ ಅರಸುರ ಬಗ್ಗೆ ನಾವು ಅವರು ಹಾಕಿಕೊಟ್ಟ ಅವ್ರು ಏನು ರಾಜಕೀಯದ ಇದ್ರೂ ಸಹ ಏನು ಮಾಡಿದ್ರು, ಅವರು ಸಾಮಾಜಿಕವಾಗಿಯೂ ಸಹ ಸುಧಾರಣೆ ಅನೇಕ ಸುಧಾರಣೆ ತಂದಿದ್ದಾರೆ. ಅವ್ರಿಗೆ ಇವತ್ತು ನಾವು ನೆನೆಸ್ಕೊಂಡಿದ್ದೇವೆ ಅಂತ ಹೇಳಿ ಈ ಮುಖಾಂತರ ಹೇಳ್ಬೋದು. ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಂತಂದ್ರೆ ಅತಿ ಒಂದು ಕಡಿಮೆ ಏನಂತ ಸಮಾಜದ ಮುಖ್ಯಮಂತ್ರಿಗಳಾಗವರು ಬಹಳಷ್ಟು ಕಡಿಮೆ ಜನ ಇದ್ದಾರೆ.
ಯಾಕಂತಂದ್ರೆ ಸಣ್ಣ ಸಮಾಜದವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಕ್ಕೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಲಕ್ಕೆ ಕೂಡ ಏನಂತಂದ್ರೆ ಬಹಳಷ್ಟು ಒದ್ದಾಟ ಮಾಡಬೇಕಾಗ್ತದೆ. ಆದರೆ ಒಬ್ಬರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಸೇವೆ, ಸಮಾಜ ಸೇವೆ ಮಾಡಿದಾರ. ಅದಕ್ಕೆ ಅವರು ನಾವೇನಂತಂದ್ರೆ ಎಂದೂ ಕೂಡ ಮರೆಯಲಾಗಂತ ವಿಷಯ ಇದೆ. ನಮ್ಮ ಹೈದರಾಬಾದ್ ಭಾಗದ ಕೂಡ ಏನಂತಂದ್ರೆ ಈಗಾಗಲೇ ವೀರಪ್ಪ ಮೊಯ್ಲಿ ಮತ್ತು ನಮ್ಮ ಧರಮ್ ಸಿಂಗ್ ಸಾಹೇಬ್ರು ಕೂಡ ಏನಂತಂದ್ರೆ ಅವ್ರು ಕೂಡ ಏನಂತಂದ್ರೆ ಒಂದು ಸಣ್ಣ ಸಮಾಜದವರಿದ್ದರು. ಇವರ ಹೆಸರುಗಳೇನಂತಂದ್ರೆ ಅಜಾತ ಶತ್ರುಗಳು ಇವರೆಲ್ಲ. ಇವರ ಹೆಸರು ಅಮರವಾಗಿದೆ. ಅದರ ಸಲುವಾಗಿ ಕರ್ನಾಟಕ ರಾಜ್ಯ ಹಾಗೂ ಹುಣಸೂರು ತಾಲೂಕು ಆಡಳಿತ ವತಿಯಿಂದ ಇವತ್ತಿನ ದಿವಸ ನಾವೆಲ್ಲ ಸೇರಿ ಈ ಒಂದು ಜನ್ಮ ದಿವಸ ಅವ್ರದ್ದೇನಂತ ನಾವು ಆಚರಿಸ್ತಾ ಇದ್ದೀವಿ. ಇದೇ ತರ ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಏನಂತಂದ್ರೆ ಸಣ್ಣ ಸಣ್ಣ ಜನ ಕೂಡ ಏನಂತಂದ್ರೆ ದೊಡ್ಡ ವ್ಯಕ್ತಿ ಆಗ್ಬೇಕೆಂಬ ಈ ಒಂದು ಆಶೆ ಇದೆ, ಸಂಕಲ್ಪ ಇದೆ. ಅದರ ಸಲುವಾಗಿ ನಾವು ನೀವೆಲ್ಲ ಕಲಿತು ಮಾಡೋಣ ಅಂತ ಹೇಳಿ ನನ್ನೊಂದು 2 ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಧನ್ಯವಾದ. ಜಾತಿ, ಧರ್ಮ, ಪ್ರದೇಶ ಮತ್ತು ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕೆ ನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ